ನಮಸ್ಕಾರ ಗುರು. ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆ ಕಣ್ಣೀರ್ ಹಾಕ್ಸೋ ಲವ್ ಸ್ಟೋರಿಗಳು, ಸೂಪರ್ ಡೈಲಾಗ್ಸ್ ಮತ್ತೆ ಆ ಮುಂಗಾರು ಮಳೆಯ ಪ್ರೀತಮ್. ಆದ್ರೆ ಈ ಸಾಫ್ಟ್ ಇಮೇಜ್ಗೆ ಕಂಪ್ಲೀಟ್ ಬ್ರೇಕ್ ಹಾಕಿ ಈ ಸಾರಿ ಗಣೇಶ್ ಅವರು ಹಿಡ್ದಿರೋದು ಬಿಲ್ಲು ಬಾಣ ಅಲ್ಲ, ಹಣೆ ಬರದ ಬದಲಾಯಿಸೋ ಪಿನಾಕ. ಹೌದು ಗುರು, ಪಿನಾಕ ಟೀಸರ್ ರಿಲೀಸ್ ಆಗಿದ್ದು ಇಡೀ ಗಾಂಧಿನಗರವೇ ಶಾಕ್ ಆಗಿದೆ. ಗಣೇಶ್ ಕೆರಿಯರ್ ನಲ್ಲೇ ಇದೊಂದು ಬಿಗ್ಗೆಸ್ಟ್ ಎಕ್ಸ್ಪೆರಿಮೆಂಟ್ ಅಂದ್ರೆ ತಪ್ಪಾಗಲ್ಲ. ನಾವೆಲ್ಲ ಗಣೇಶ್ ಅವರನ್ನ ಕ್ಲಾಸ್ ಲುಕ್ ನಲ್ಲಿ ನೋಡಿ ಅಭ್ಯಾಸ, ಆದ್ರೆ ಈ ಟೀಸರ್ ನಲ್ಲಿ ಗಣೇಶ್ ಅವರ ಕಣ್ಣಲ್ಲಿರೋ ರೌದ್ರಾವ್ ತರ ಇದೆಯಲ್ಲ, ದಟ್ ಈಸ್ ಸಮಥಿಂಗ್ ಕಂಪ್ಲೀಟ್ ನ್ಯೂ. ಇವಾಗ ಬಂದಿರೋ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ, ಇದು ಕೇವಲ ಒಂದು ರೆಗ್ಯುಲರ್ ಆಕ್ಷನ್ ಸಿನಿಮಾ ಅಲ್ಲ. ಇದರ ಹಿಂದೆ ಒಂದು ಡಾರ್ಕ್, ಮಿಸ್ಟೀರಿಯಸ್ ಮತ್ತು ಮೈಥಾಲಜಿ ಮಿಸ್ಟರಿ ಮತ್ತು ಇಂಟೆನ್ಸ್ ಕತೆ ಅಡಗಿರೋ ಚಾನ್ಸಸ್ ತುಂಬಾ ಇದಾವೆ. ಪಿನಾಕ ಅಂದ್ರೆ ಶಿವನ ಧನಸ್ಸು. ಸೊ ಈ ಟೈಟಲ್ ನಲ್ಲೇ ಒಂದು ಡಿವೈನ್ ಮತ್ತು ಪವರ್ಫುಲ್ ಕನೆಕ್ಷನ್ ಇದೆ ಅನ್ನೋದು ಕನ್ಫರ್ಮ್. ಬನ್ನಿ ಈ ಟೀಸರ್ ನ ಸ್ವಲ್ಪ ಡೀಪ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಡೀಟೇಲ್ ನಂಬರ್ 1, ಕಲರ್ ಟೋನ್. ಟೀಸರ್ ನಲ್ಲಿ ಬಳಸಿರೋ ಡಾರ್ಕ್ ಮತ್ತು ರಸ್ಟಿ ಕಲರ್ ಪ್ಯಾಲೆಟ್ ನಮ್ಗೆ ಒಂದು ವಿಷಯ ಪ್ರಾಮಿಸ್ ಮಾಡುತ್ತೆ, ಇದು ಗಣೇಶ್ ಅವರ ರೆಗ್ಯುಲರ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಲ್ವೇ ಅಲ್ಲ ಅಂತ. ಡೀಟೇಲ್ ನಂಬರ್ 2, ಬ್ಯಾಕ್ ಗ್ರೌಂಡ್ ಸ್ಕೋರ್. ಆ BGM ಗಮನಿಸಿದ್ರ ಅದು ಒಂಥರ ಮೈ ಜುಮ್ ಅನ್ಸೋ ಆಗಿದೆ. ಪ್ರತಿಯೊಂದು ಕಟ್ಗೂ ಸಿಂಕ್ ಆಗೋ ಆ ಸೌಂಡ್ ಡಿಸೈನ್ ಥಿಯೇಟರ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಹೈಪ್ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಡೀಟೇಲ್ ನಂಬರ್ 3, ಕ್ಯಾರೆಕ್ಟರ್ ಡಿಸೈನ್. ಗಣೇಶ್ ಅವರ ಗಡ್ಡ, ಆ ರಗಡ್ ಲುಕ್ ಮತ್ತು ಅವರ ಮ್ಯಾನರಿಸಮ್ ನಲ್ಲಿ ಈ ಬಾರಿ ಒಂದು ತೂಕ ಕಾಣಿಸ್ತಾ ಇದೆ. ಮುಂಗಾರು ಮಳೆಯಲ್ಲಿ ಪ್ರೀತಿಗಾಗಿ ಕರಗೋ ಹುಡುಗ ಇಲ್ಲಿ ಯಾವುದೋ ಒಂದು ದೊಡ್ಡ ಸತ್ಯಕ್ಕಾಗಿ ಅಥವಾ ಸೇಡಿಗಾಗಿ ಹೋರಾಡೋ ತವಕ ಅವರಲ್ಲಿ ಕಾಣಿಸ್ತಾ ಇದೆ. ಪ್ರತಿ ಸಾರಿನೂ ಗಣೇಶ್ ಅವರಿಂದ ಒಂದು ಲವ್ ಸ್ಟೋರಿಗಳನ್ನೇ ನಿರೀಕ್ಷೆ ಮಾಡೋ ಆಡಿಯನ್ಸ್ಗೆ ಈ ಸಿನಿಮಾ ಒಂದು ಬಿಗ್ ಸರ್ಪ್ರೈಸ್. ಒಬ್ಬ ನಟನಾಗಿ ಒಂದೇ ಇಮೇಜ್ ನಲ್ಲಿ ಸಿಲುಕಿಕೊಳ್ಳದೆ ಈ ತರಹದ ಹೊಸ ಪ್ರಯತ್ನ ಮಾಡಿರೋದು ನಿಜಕ್ಕೂ ಮೆಚ್ಚಬೇಕಾದ ವಿಷಯನೇ ಸರಿ. ಮುಂಗಾರು ಮಳೆ ಹೇಗೆ ಆ ಕಾಲಕ್ಕೆ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ತೋ, ಈ ಪಿನಾಕ ಗಣೇಶ್ ಅವರ ಆಕ್ಷನ್ ಕೆರಿಯರ್ಗೆ ಹೊಸ ಹಾದಿ ಮಾಡಿ ಕೊಡುತ್ತಾ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕು. ನಿಮ್ಗೇನು ಅನಿಸುತ್ತೆ ಬಾಸ್? ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಈ ಹೊಸ ರಗಡ್ ಲುಕ್ ನಿಮ್ಗೆ ಇಷ್ಟ ಆಯ್ತಾ? ನೀವು ಈ ಟೀಸರ್ ನಲ್ಲಿ ಯಾವ ಡೀಟೇಲ್ ಗಮನಿಸಿದ್ರಿ? ತಕ್ಷಣ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಿನಿಮಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ಕಾರ.